ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ವಿಡಿಯೋ ಮಾಡ್ತಾ ಇರೋದು ಸಂಡೇ ಆಗಿದೆ. ಸೊ ಸಂಡೇ ಸ್ಪೆಷಲಾಗಿ ಏನಾದರೂ ಮಾಡಬೇಕಂತ ಹೇಳಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ರಜೆ ಇತ್ತಲ್ವ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ವಿ. ಒಂದೇ ಸಾರಿ ಟಿಫನ್ ಮಾಡೋದೇನು ಬೇಡ, ಮಟನ್ ತರಿಸಿ ಕಬಾಬ್ ಮಾಡೋಣ ಅಂತ. ಮಕ್ಕಳು ಮಟನ್ ಸಾಂಬಾರಲ್ಲಿ ಊಟ ಮಾಡಲ್ಲ, ಖಾರ ಇರುತ್ತೆ ಅಂತ ಹೇಳಿ ಅವ್ರಿಗೆ ಅರ್ಧ ಕೆಜಿನ ಚಿಕನ್ ತರಿಸಿದ್ದೀನಿ. ಸೊ ಅವ್ರಿಗೆ ಚಿಕನ್ ಕಬಾಬ್ ಮಾಡ್ತಾ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಮೊದಲು ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅರ್ಧ ಕೆ ಜಿ ಬಾಯ್ಲರ್ ಕೋಳಿನ ತೊಗೊಂಬಂದಿದ್ರು. ಸೊ ಅದಕ್ಕೆ ಇವಾಗ ಸ್ವಲ್ಪ ಪೇಸ್ಟನ್ನು 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಅರ್ಧ ಇತ್ತು ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಮೈದಾ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟಾಗಿ ಬರುತ್ತೆ ಅಂತೇಳಿ. ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು, ಯಾವುದಾದ್ರೂ ಒಂದು ಎರಡರಲ್ಲಿ. ಅದು ಸೇರಿಸ್ಕೊಂಡಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಧನಿಯಾ ಪೌಡ್ರು, ಹಾಗೆ ಒಂದು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಸ್ವಲ್ಪ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇಷ್ಟನ್ನು ಚೆನ್ನಾಗಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದು ಗಂಟೆಲ್ಲ ತೆಗೆದ್ಬೇಕು. ಪೌಡ್ರ್ ಇರುತ್ತಲ್ಲ, ಆ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಆದ ನಂತರ ನಾನು ಹಾಗೆ ಇಡ್ತೀನಿ. ಇದಕ್ಕೆ ನೀರೇನೂ ಆ್ಯಡ್ ಮಾಡೋ ಹಾಗಿಲ್ಲ, ಮೊಟ್ಟೆ ಇರುತ್ತಲ್ವ ಅದೇ ನೀರು ಬಿಟ್ಕೊಂಡಿರುತ್ತೆ. ಹಾಗಾಗಿ ಅದು ಸೈಡಲ್ಲಿ ಎತ್ತಿಡ್ತೀನಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ. ಇವಾಗ ನಾನು ಮಟನ್ ಸಾಂಬಾರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆನ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಇದೆಲ್ಲ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ರು, ನಮ್ಮ ಮನೆಯವರು ಪಾಪನ ಎತ್ಕೊಂಡಿದ್ರು. ಹಾಗಾಗಿ ನಾನೇ ಅಡುಗೆ ಮಾಡ್ಕೊತಾ ಇದ್ದೆ ಇವಾಗ. ಸೊ ಟಿಫನ್ ಏನು ಮಾಡಿರಲ್ಲ, ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿರೋದು. ಸೊ ನೋಡಿ, ಇವಾಗ ಎಲ್ಲ ಫ್ರೈ ಆಗಿದೆ. ಇವಾಗ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು, ಹಸಿ ವಾಸನೆ ಹೋಗೋವರೆಗೂ. ಹೀಗೆ ಕುದಿಯಾಗಿದೆ. ಇದಕ್ಕೆ ನಾನು ಮಟನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕೆ ಜಿ ಮಟನ್ ಇದು. ಸೊ ನೋಡಿ, ಇಷ್ಟು ಚೆನ್ನಾಗಿ ತೊಳ್ಕೊಂಡಿದ್ದೆ. ಇದನ್ನು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದರೊಳಗಡೆ ಸೇರಿಸಿದ್ದೀನಿ. ಇದು ಕೂಡ ಚೆನ್ನಾಗಿ ಮಸಾಲಲ್ಲೇ ಬೇಯಬೇಕು, ಹಾಗಾಗಿ ಹಾಗೆ ಎಲ್ಲ ತಿರುಗಿಸ್ಕೊತಾ ಇದ್ದೀನಿ ಕೈಲಿ. ನೋಡಿ, ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು. ಹಾಗೆ 1-2 ನಿಮಿಷ ಹಾಗೆ ಮುಚ್ಚಳ ಹಾಕಿ ಕುದಿ ಬರೋವರೆಗೂ ಬಿಡ್ತಾಯಿದ್ದೀನಿ. ಸೊ ನೋಡಿ, ಇವಾಗ ಆಗಿದೆ, ರೆಡಿಯಾಗಿದೆ. ಸ್ವಲ್ಪ ಕುದಿ ಬರ್ತಾಯಿದೆ. ಚೆನ್ನಾಗಿ ತಿರುಗಿಸ್ಕೊತೀನಿ, ತಳ ಹತ್ತಬಾರ್ದು ಅಂತೇಳಿ. ಸೊ ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿರಲಿಲ್ಲ. ಇದು ಪೇಸ್ಟ್ ಇತ್ತು ಪಾಕೆಟು, ಅದನ್ನೇನು ಹಾಕ್ಕೊತಾ ಇದ್ದೀನಿ. ರುಬ್ಬೇಕಾದ್ರೆ ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ನಾನು ಇವಾಗ ಪೇಸ್ಟ್ ರೆಡಿ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕುದಿಬೇಕು, ಚೆನ್ನಾಗಿ ಎಣ್ಣೆಲೇ ಕುದಿಬೇಕದು. ಸೊ ನಂತರ ಅಚ್ಚ ಖಾರ ಪುಡಿನ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. 3 ಸ್ಪೂನು ಧನಿಯಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದಾದಮೇಲೆ ಅದು ಚೆನ್ನಾಗಿ ಕುದಿಬೇಕು, ಅದೇ ನೀರಲ್ಲೇ ಕುದಿಬೇಕು. 1-2 ನಿಮಿಷ ಮುಚ್ಚಳ ಹಾಕಿ ಹಾಗೆ ಬಿಡ್ತೀನಿ. ಸಾಂಬಾರು ಪೌಡ್ರೆಲ್ಲ ಚೆನ್ನಾಗಿ ಘಮ ಘಮ ಅಂತ ಬರ್ತಿರಬೇಕು. ಹಾಗೆ ಕುದ್ದಿದ್ಮೇಲೆ ಇವಾಗ ಸಾಂಬಾರು ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಬಿಟ್ಟಿದ್ದೆ. ಇವಾಗ ನಾನು ಅದು ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಗ್ರೈಂಡನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ 1 ಚಮ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ನೀರು ಆ್ಯಡ್ ಮಾಡಿಲ್ಲ. ಲಾಸ್ಟಲ್ಲಿ ವೈಟದ್ದು ಬರುತ್ತಲ್ಲ, ನೆಣ ಅಂತಾರಲ್ಲ, ಅದನ್ನು ಲಾಸ್ಟಲ್ಲಿ ಹಾಕಬೇಕು. ಮೊದಲೇ ಹಾಕಿದರೆ ಅದು ಚೆನ್ನಾಗಿ ಬೇಯೋದಿಲ್ಲ. ಲಾಸ್ಟಲ್ಲಿ ಹಾಕಿದರೆ ಈ ರೀತಿ ಕುದಿ ಬಂದಾದಮೇಲೆ ಚೆನ್ನಾಗಿ ರೆಡಿಯಾಗುತ್ತೆ ಲಾಸ್ಟಲ್ಲಿ ಸಾಂಬಾರು. ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ. ಇನ್ನು ಇದು ಸ್ವಲ್ಪ ಹೊತ್ತು ಹಾಗೆ ಕುದಿಯಲಿಕ್ಕೆ ಬಿಡ್ತೀನಿ. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಇವಾಗ ನೋಡಿ, ಸಾಂಬಾರು ಆಯಿತು, ಈ ರೀತಿ ರೆಡಿಯಾಗಿದೆ ಚೆನ್ನಾಗಿ. ಮಟನ್ ಸಾಂಬಾರು 7 ವಿಸಲ್ ಕೂಗಿಸಿದ್ರೆ ಚೆನ್ನಾಗಿ ಟೇಸ್ಟಾಗಿ ರೆಡಿಯಾಗುತ್ತೆ. ಇನ್ನು ಮತ್ತೆ ನಾನು ಚಿಕನ್ ಕಬಾಬ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೆನೆಸಿಟ್ಟಿದ್ದೆ, ಹಾಗಾಗಿ ಇವಾಗ ರೆಡಿ ಆಯಿತು. ಅದನ್ನು ಸೇರಿಸ್ಕೊಂಡು ಮುದ್ದೆ ಜೊತೆ ನಾನು ಮಕ್ಕಳಿಗೆ ಎಲ್ಲ ಹಾಕ್ಕೊಡ್ತೀನಿ, ತಿಂತಾಯಿರ್ತಾರೆ. ಸೊ ಸಂಡೇ ಆಗಿರೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ. ಇದು ಖಾರ ಇತ್ತಲ್ವ, ಮಕ್ಕಳಿಗೆ ಮಟನ್ ಸಾಂಬಾರು ತಿನ್ನೋದಕ್ಕಾಗಲ್ಲ ಅವರು. ಹಾಗಾಗಿ ಅವ್ರಿಗೆ ಅಂತ ನಾನು ಕಬಾಬ್ಗೆ ತರಿಸಿದ್ದೆ ಅರ್ಧ ಕೆ ಜಿನ. ಮಕ್ಕಳು ತಿನ್ಕೊತಾರೆ, ಜೊತೆಗೆ ನಾವೂ ತಿನ್ಕೋಬೋದು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಎರಡನ್ನೂ.
ರೀತಿ ಕಬಾಬೂ ರೆಡಿ ಆಯಿತು. ಸೊ ಅದು ಕಲರ್ ಹಾಕಿಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಅಷ್ಟು ಕಡಿಮೆ ಇದೆ. ಕಲರ್ ಪೌಡ್ರ್ ಬೇಕಂದರೆ ನೀವು ಹಾಕ್ಕೋಬೋದು. ಸೊ ನಾನೇನು ಆ್ಯಡ್ ಮಾಡಿರಲಿಲ್ಲ. ಆ ಕಬಾಬ್ ಪೌಡ್ರಲ್ಲೇ ಇರುತ್ತೆ ಅಂದ್ಕೊಂಡೆ, ಬಟ್ ಅಷ್ಟೊಂದು ಇರಲಿಲ್ಲ. ಈ ರೀತಿ ರೆಡಿಯಾಗಿದೆ. ಒಂದು ಕಡೆ ಮುದ್ದೆನೂ ಮಾಡಿದ್ದೆ. ಸೊ ಸೌತೆಕಾಯಿ ಮತ್ತು ಈರುಳ್ಳಿ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನೋಡಿ ಮಟನ್ ಸಾಂಬಾರು, ನಿಂಬೆಹಣ್ಣು ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಊಟ ಬಡಿಸಿದ್ದೀನಿ, ನಮ್ಮ ಮನೆಯವ್ರು ಊಟ ಮಾಡ್ಕೊತಾರೆ. ಸೊ ನಾವು ರೆಡಿಯಾಗಿದ್ದೀವಿ. ಎಲ್ಲಿಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗಲೇ ಹೇಳಿದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಫಾಲೋ ಮಾಡಿ ಫ್ರೆಂಡ್ಸ್. ನಾವೆಲ್ಲಿಗೋ ಹೊರಗಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾಪಿ ಸಂಡೇ. ಬಾಯ್, ಟೇಕ್ ಕೇರ್.